ಹಾಯ್ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ. ಇವಾಗ ಟೈಮ್ ಬಂದು ಅರೌಂಡ್ 7:30 ಇಂಡಿಯಾದಲ್ಲಿ 10 o'clock. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಆಷಾಢ ಶುಕ್ರವಾರ. ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೀನಿ. ನಾನು ಪೀರಿಯಡ್ ಇರೋದ್ರಿಂದ ಸೊ ಪೂಜೆ ಮಾಡಿಲ್ಲ ಇವತ್ತು. ನನಗೆ ಆಷಾಢ ಶುಕ್ರವಾರ ಅಂತ ಬಂದಿದ್ದ ತಕ್ಷಣ ಆಷಾಢದಲ್ಲಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೆ, ಮತ್ತು ಪೂಜೆ ಮಾಡಿ ಪ್ರಸಾದ ಪ್ರಸಾದ ಅಂದರೆ ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಪ್ರಸಾದ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ನಾನು ನಿಜ ಶುಕ್ರವಾರ ಅಡುಗೆನೇ ಮಾಡ್ತಿರ್ಲಿಲ್ಲ ಮನೇಲಿ. ಆಟೋ ಸ್ಟ್ಯಾಂಡು ನಮ್ಮ ಮನೆ ಹತ್ರ, ಮತ್ತು ದೇವಸ್ಥಾನ ಸಿಕ್ಕಾಪಟ್ಟೆ ನಮ್ಮ ಮನೆ ಸರೌಂಡಿಂಗ್ ದೇವಸ್ಥಾನಗಳಿದ್ದು, ಅಲ್ಲಿ ಹೋಗಿ ಫಸ್ಟ್ ನಿಂತ್ಬಿಡ್ತಿದ್ದೆ ನಾನು ಪ್ರಸಾದಕ್ಕೆ ಪೂಜೆ ಆದಮೇಲಿಂದ. ಈ ಥರ ಇರ್ತಿತ್ತು. ಬಟ್ ಇಲ್ಲೇನೂ ಇಲ್ಲ, ಮಿಸ್ ಮಾಡ್ಕೋತಿದ್ದೀನಿ ಅದು. ಮತ್ತು ಇವತ್ತು ಪೂಜೆನೂ ಮಾಡೋಕ್ಕಾಗಿಲ್ಲ. ನನ್ನ ಮೈಂಡ್ ಡಿಸಪಾಯಿಂಟ್ ಆಗಿಬಿಟ್ಟಿದೆ. ಇವತ್ತೇ ನನ್ನ ಪೀರಿಯಡ್ ಆದೆ. ಮತ್ತು ಇವತ್ತು ನಂದು ಕ್ಲೀನ್ ಇತ್ತು. ಇಲ್ಲಿ ನನ್ನ ರೂಮ್ ಕ್ಲೀನಿಂಗ್ ಎಲ್ಲ ಇತ್ತು. ಕ್ಲೀನ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ರೂಮ್ಮೇಟು ಇಲ್ಲ, ಅವಳು ಡ್ಯೂಟಿಗೆ ಹೋಗಿದ್ದಾಳೆ. ನಾನು ಒಬ್ಬಳೇ. ಅವಳು ಇವಾಗ ನಮ್ಮ ಪಕ್ಕದಲ್ಲೇ ಇರೋದು ಹಾಸ್ಪಿಟಲು. ಅವಳು ಏನಾದರೂ ಸ್ನ್ಯಾಕ್ಸ್ ತಗೊಬನ್ನಿ ಸಿಸ್ಟರ್ ಅಂತ ಹೇಳಿದ್ದಾಳೆ. ಇವಾಗ ನಾನು ಆ ಸ್ನ್ಯಾಕ್ಸ್ ತೊಗೊಂಡು ಕೊಟ್ಬಿಟ್ಟು ಬರೋಕ್ಕೆ ಹೋಗಬೇಕು ಅವಳಿಗೆ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಮತ್ತು ಇನ್ಸ್ಟಾಗ್ರಾಮು ವೀಡಿಯೋ ಮಾಡ್ತಾಯಿದ್ದೆ ಆಯಿತಾ. ಇವಾಗ ಓಕೆ, ಅಟ್ಲೀಸ್ಟ್ ನಮ್ಮದು ಬೆಸ್ಟ್ ಕೊಡೋಣ ನಮ್ಮ ಕಡೆಯಿಂದ ಅಂತ ಹೇಳಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ನಾವು ವೀಡಿಯೋಗಳು ಮಾಡೋಣ ಅಂತ. ಹೆಂಗೆ ಅಂದರೆ ಪ್ರಪಂಚ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ ಆಯಿತಾ. ಕದ್ದು ಮುಚ್ಚಿ ನೋಡ್ತಾರೆ, ಅದಂತೂ ಸತ್ಯ. ಕದ್ದು ಮುಚ್ಚಿ ವಿಡಿಯೋಗಳನ್ನ ನೋಡಿ, ಅವಳು ಹಂಗಿದ್ದಾಳೆ ಇವಳು ಹಿಂಗಿದ್ದಾಳೆ ಬರೀ ಇದೇ ಮಾತಾಡೋದು. ಬಟ್ ಯಾರೂ ಒಂದು ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಫಾಲೋ ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರೂ. ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಫ್ಯಾಮಿಲಿಯವ್ರು ಯಾರೂ ಸಪೋರ್ಟ್ ಮಾಡಲ್ಲ. ಬರೀ ಅವರೆಲ್ಲ ಆಡ್ಕೊಳ್ಳೋದು ಮತ್ತು ಹೊಟ್ಟೆ ಕಿಚ್ಚು ಜನಗಳಿಗೆ. ಯಾಕಪ್ಪ ಇದು ಹೊಟ್ಟೆ ಕಿಚ್ಚು ನನಗಂತೂ ಗೊತ್ತಿಲ್ಲ, ಬಟ್ ಹೊಟ್ಟೆ ಕಿಚ್ಚು ಮಾಡ್ಬಿಡ್ತಿದ್ದಾಳೆ, ಬೆಳೆದ್ಬಿಡ್ತಾಳೇನೋ. ಆದರೆ ನೀವು ಬೆಳೀರಿ, ಸಪೋರ್ಟ್ ಮಾಡೋಣ. ಬಟ್ ಬೆಳೆಯೋರನ್ನ ಕಾಲು ಎಳಿಬೇಡಿ ಮತ್ತು ಆಡ್ಕೋಬೇಡಿ. ಇದೊಂದು ನನ್ನ ಕಡೆಯಿಂದ ಹೇಳ್ತೀನಿ. ಬಟ್ ಅವ್ರು ಮಾಡೇ ಮಾಡ್ತಾರೆ ಜನಗಳು. ಅದೇನೋ ಅಂತಾರಲ್ಲ, ಮನುಷ್ಯನ ಏನ್ತ್ರೋ ಬಾಯಿ ಮುಚ್ಚಿಸಿದ್ರು ಮನುಷ್ಯರು ಬಾಯಿ ಮುಚ್ಚಿಸೋಕ್ಕಾಗಲ್ವಂತೆ ಅನ್ನೋ ಒಂದು ಗಾದೆ. ಬಟ್ ನಂಗೆ ಗೊತ್ತಿಲ್ಲ ಅದು ಸರಿಯಾಗಿ ಗಾದೆ. ಆ ಥರ ಅದು ಸತ್ಯ. ಅದು ಹೆಂಗೆ ಅಂತ ಅಂದರೆ ಅದು ನಿಜವಾಗ್ಲೂ ಸತ್ಯನೇ. ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ನಾವು ಯಾರಿಗೋಸ್ಕರನೂ ಬದುಕದೇ ಹೋದ್ರೂ ನಮಗೋಸ್ಕರ ನಾವು ಬದುಕಬೇಕು ಆಯಿತಾ. ನಮಗೋಸ್ಕರ ನಾವು ಬದುಕಬೇಕು. ಯಾರೋ ಮಾತಾಡ್ತಾರೆ, ಯಾರೋ ಅಂತಾರೆ, ಆಡ್ತಾರೆ ಅಂತ ನಮ್ಮ ದಾರಿನ ನಾವು ಬಚ್ಚಿಟ್ಕೊಂಡು ಹೋದರೆ ಯಾವತ್ತೂ ಬದುಕೋಕ್ಕಾಗೋದೇ ಇಲ್ಲ ನನ್ನ ಪ್ರಕಾರ. ಜನಗಳಿರೋದೇ ಮಾತಾಡೋಕ್ಕೆ, ಜನಗಳು ಇರೋದೇ ಬೇರೆಯವ್ರನ್ನ ತುಳಿಯೋಕ್ಕೆ, ಬೇರೆಯವ್ರನ್ನ ಹಾಡ್ಕೊಳ್ಳೋಕ್ಕೆ. ಅವ್ರ ಮನೆ ಸುದ್ದಿ ಏನು, ಇವ್ರ ಮನೆ ಸುದ್ದಿ ಏನು, ಅಯ್ಯೋ ಅವಳು ಹಂಗಂತೆ ಇವಳು ಹಿಂಗಂತೆ, ಬರೀ ಇದೇ ಸುದ್ದಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ನಾವು ಆಗೋದೇ ಇಲ್ಲ ಬದುಕೋಕ್ಕೆ. ನಮ್ಮಮ್ಮ ಫೋನ್ ಮಾಡಿದರು ಆಯಿತಾ. ನಮ್ಮಮ್ಮ ಫೋನ್ ಮಾಡಿ, ಯೂಟ್ಯೂಬೆಲ್ಲ ಯಾಕೆ ಮಾಡ್ತಿದ್ಯಾ ಸುಮ್ಮನೆ ನೀನು, ಗಂಡ ಮಕ್ಳನ್ನ ಬಿಟ್ಬಿಟ್ಟು ಹೋಗಿದ್ಯಾ, ಇಲ್ಲೆಲ್ಲ ಸುಮ್ಮನೆ ಮಾತಾಡ್ತಾರೆ ನೋಡಿಲಿ, ಗಂಡ ಒಂತವು ಮಗ ಒಂತವು ಅವಳೇ ಒಂತವು, ಈಗ ವಿಡಿಯೋ ಎಲ್ಲ ಮಾಡ್ಕೊಂಡು ನಲಿತವಳೆ ಅಂತ ನಾನು ನಮ್ಮ ಅಮ್ಮನಿಗಂದೆ, ಅಮ್ಮ ನನ್ನ ಮಗಳು ಮಾಡ್ತಾಳೆ, ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ. ನಮ್ಮಮ್ಮ ಹಂಗೆ ಅಂತಂದೆ, ಮಾಡ್ತಾಳೆ ಸರಿ, ಅದೇನೋ ಮಾಡ್ಬೇಕಂತಲ್ಲ ಮಾಡಿ ನೀವು ಅಂತಂತೆ ನಮ್ಮಮ್ಮ. ಹಂಗೆ ಲಾಸ್ಟ್ ಆಪ್ಷನ್ನು ಅವ್ರಿಗೆ ಮನೆಯವ್ರ ಹತ್ರ ಪಿಟ್ಟಿಂಗ್ ಇಟ್ಬಿಡೋದು. ಯಾಕೆ ಹೇಳಿ, ಫ್ಯಾಮಿಲಿ ಎಮೋಷನ್ನು ಎಂಥವ್ರನ್ನೂ ಕುಗ್ಗಿಸ್ಬಿಡುತ್ತೆ. ಇವಾಗ ನಮ್ಮಮ್ಮ ನನಗೆ ಹೇಳಿದ್ರೆ, ಅಯ್ಯೋ ಬೇಡ ವಿಡಿಯೋ ಎಲ್ಲ ಮಾಡಬೇಡ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ಬಿಟ್ರೆ ನನ್ನ ಮೈಂಡ್ ಡೈವರ್ಟ್ ಆಗಿಬಿಡುತ್ತಲ್ಲ. ಸೊ ಹಂಗಾಗಿ ಅವರು ಹಂಗೆ ಆ ಥರ ಇಂಡೈರೆಕ್ಟಾಗಿ ಬಾಣ ಅಂತಾರಲ್ಲ ಆ ಥರ ಬಿಡೋದು. ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮನ ಮೈಂಡೇ ನಾನು ಚೇಂಜ್ ಮಾಡಿಬಿಡ್ತೀನಿ. ಅಮ್ಮ ದುಡ್ಡು ಬರ್ತದೆ ನಡೆಯೋ ಕಡೆಗೆ ಅವ್ರಂತಾರೆ, ಅವ್ರು ಕೊಟ್ಟಾರ ನಮ್ಮ ಕಾಸು ಅಂತ. ಈ ಥರ ಅವ್ರಿಗೆ ಗೊತ್ತಿಲ್ಲ. ಬಟ್ ಸ್ವಲ್ಪ ಜನಕ್ಕೆ ನಾನು ನಮ್ಮ ಅಮ್ಮನಿಗೆ ಎಮೋಷ್ನಲಾಗಿ ಕನೆಕ್ಟ್ ಆಗಿದ್ದೀನಲ್ಲ ಅಂತ ನಮ್ಮ ಅಮ್ಮನ ಕಡೆಯಿಂದ ಕುಗ್ಗಿಸೋ ಪ್ರಯತ್ನ.
ಏನು ಜನಗಳು ಯಪ್ಪ. ನನಗೆ ನಾನು ಇವಾಗ ಸೌದಿಲಿದ್ರೂ ನನ್ನ ಬಗ್ಗೆ ಥಿಂಕ್ ಮಾಡೋದು, ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡಲ್ಲ ಅವರು. ಓ ಅವಳು ಶೋಕಿ ನೋಡವ್ವ ಹೆಂಗೆ ಮಾಡ್ತಾಳೆ, ನೋಡಿಲಿ ಗಂಡ ಮಕ್ಳು ಬಿಟ್ಬಿಟ್ಟು ಶೋಕಿ ಮಾಡೋಕೆ ಹೋಗೋಳೆ, ಬೀದಿಲಿ ಕುಣಿತದೆ, ಇದೇನಿಕ್ಕೆ ಮಾನ ಮರ್ಯಾದಿಲ್ವಾ, ಹಿಂಗೆ ಜನಗಳು. ಅದು ನಂಗೆ ಗೊತ್ತು ಕರೆಕ್ಟಾಗಿ. ಬೀದಿಲಿ ಕುಣಿತೀವಿ ಗುರು, ನೀವು ಇಷ್ಟ ಇದ್ರೆ ನೀವು ಕುಣಿರಿ. ಅದು ಏನು ಹೇಳಬೇಕು, ಏನು ಹೇಳೋಕ್ಕೂ ಅದು ಏನು ಹೇಳಿದ್ರು ಅಂಥ ಜನಗಳೇನೆ. ಅವ್ರಿಗೆ ನಾಯಿ ಕಾಲದಲ್ಲಿ ಮುಳ್ಳು ತೆಗಿತಾರೆ ಅಂತಾರಲ್ಲ, ಅವ್ರಿಗೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅವ್ರು ಹಂಗೇನೆ. ಅಂಥವ್ರನ್ನ ಬಿಟ್ಬಿಡ್ಬೇಕು. ಅವ್ರ ಪಾಡ್ಗೆ ಅವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ ಅಂತ ಬಿಟ್ಬಿಡ್ಬೇಕು. ಈಗಿರೋ ಮೈಂಡ್ಸೆಟ್ ನಂದು ಅದು. ನಾ ಏನಾದರೂ ಮಾಡಲಿ, ಎಂತಾದರೂ ಮಾತಾಡ್ಕೊಳ್ಳಿ, ನಾನು ಏನು ಮಾಡೋಕ್ಕೆ ಕೊಟ್ಟಿದ್ದೀನೋ ಅದು ಮಾಡ್ತೀನಿ ಗುರು. ಯಾರೇನೇ ಅಂದರೂ ಏನೋ, ಬಟ್ ಕೆಡ್ದಾಗಿರಬಾರ್ದು, ಇನ್ನೊಬ್ಬರು ಮನಸ್ಸಿಗೆ ನೋಯಿಸೋ ಥರ ಇರಬಾರ್ದು. ನಾವು ನಾವಾಗಿರೋಣ. ನಾವು ನಾವಾಗಿದ್ದು ಯಾವ ಥರ 4 ಜನಕ್ಕೆ ಎಲ್ಪ್ ಮಾಡೋಕ್ಕಾಗುತ್ತೋ, ಇಲ್ಲ 4 ಜನಕ್ಕೆ ಒಂದು ಒಳ್ಳೆ ಸುದ್ದಿನ ನಮ್ಮ ವಿಡಿಯೋ ಮುಖಾಂತರ ತಿಳ್ಸೋಕ್ಕಾಗುತ್ತೋ ಆ ಥರ ವಿಡಿಯೋ ಮಾಡೋಣ. ಅದನ್ನು ಬಿಟ್ಬಿಟ್ಟು ಇನ್ನೊಬ್ರನ್ನ ಹೇಳ್ಸೋದು. ಸ್ವಲ್ಪ ಜನ ಅವರೇ ಆ ಥರ ಇಂಡೈರೆಕ್ಟಾಗಿ ಯಾರಾದರೂ ಕೋಪ ಇದ್ದರೆ ವಿಡಿಯೋ ಮಾಡಿ ಬಿಟ್ಬಿಡೋದು, ನೋಡಿ ಅವರು ಅರ್ಥ ಮಾಡ್ಕೊಳ್ಳಿ ಅಂತ. ಬಟ್ ನಾನೇ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಮತ್ತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಆಯಿತಾ. ನಿನ್ನೆ ನನಗೆ 4 ಜನ ಸಬ್ಸ್ಕ್ರೈಬರ್ ಆಗೋರೆ. ಅಟ್ಲೀಸ್ಟ್ ನನ್ನ ಮಾನ ಮರ್ಯಾದೆ ಉಳಿತಲ್ಲಪ್ಪ ಅಂತ ಅನಿಸ್ಬಿಡ್ತು ನನಗೆ. ಸಬ್ಸ್ಕ್ರೈಬ್ ಒಬ್ಬರು ಆಗಲಿಲ್ಲ ಅಂದರೆ ನಂಗೆ ಡಿಸಪಾಯಿಂಟ್ ಆಗಿಬಿಡ್ತಿತ್ತು. ಬಟ್ 4 ಜನ, ಅದೇ ನನಗೊಂಥರ 4,000 ಜನ ಥರ ಫೀಲು. ಏನು ಗೊತ್ತಾ, ಇದೇ ಸತ್ಯ. ಒಂದು ಹೇಳ್ತೀನಿ ಕೇಳಿ. ಚಿಕ್ಕದಾಗಿ ಸ್ಟಾರ್ಟಿಂಗ್ ಆಸೆ ಪಡೋರಿಗೆ ಒಂದೇ ಲೈಫ್ ಬರಲಿ, ಒಬ್ಬರೇ ಸಪೋರ್ಟ್ ಮಾಡಲಿ, ಅವ್ರಿಗೆ ಅದೇ ಒಂದು ದೊಡ್ಡ ಏನೋ ಸಿಕ್ತಂಗೆ. ಬಟ್ 1 ಮಿಲಿಯನ್ ಗಟ್ಟೆ ಸಬ್ಸ್ಕ್ರೈಬ್ ಇದ್ದು 1 ಮಿಲಿಯನ್ ಗಟ್ಟೆ ವ್ಯೂಸ್ ಹೋಯ್ತಾರವ್ರಿಗೆಲ್ಲ ಅವ್ರಿಗೆಲ್ಲ ಅಸಮಾಧಾನ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ಅಯ್ಯೋ ಇನ್ನೂ ವ್ಯೂಸ್ ಬರಬೇಕಿತ್ತು, ಇನ್ನೂ ಫಾಲೋವರ್ಸ್ ಬರಬೇಕಿತ್ತು ಅನಿಸುತ್ತೆ. ಬಟ್ ನಮ್ಗಳಿಗೆ ಚಿಕ್ಕದೇ ಪುಟ್ಟು ಇವಾಗ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಒಂದು 100 ಲೈಕ್ಸ್ ಬಂದು ಒಂದು 10K ವ್ಯೂಸ್ಗಳು ಹೊಟ್ಟೋಗ್ಬಿಟ್ರೆ ಓ ಸಕ್ಸಸ್ ಮಾಡಿದ್ದೀನಿ ನಾನು ಅನ್ನೋ ಥರ ಒಂಥರ ಫೀಲು, ಆ ಥರ. ಬಟ್ ದೊಡ್ಡವ್ರಿಗೆ ಇವಾಗ ಇನ್ಫ್ಲೂಯೆನ್ಸರು ಇವ್ರಿಗೆಲ್ಲ ಇನ್ನೂ ಬರಬೇಕಿತ್ತು, ಇನ್ನೂ ವ್ಯೂಸ್ ಬರಬೇಕಿತ್ತು ಅಂತ ಅವ್ರ ಒಪಿನಿಯನ್ ಅನ್ನೋದು. ಬಟ್ ನಮ್ಗಳಿಗೆ ಚಿಕ್ಕದ್ರಲ್ಲೇ ಖುಷಿ ಪಡೋದು ನಾವು. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಫ್ರೈಡೇ ಆಯಿತಾ. ಇವತ್ತು ಫ್ರೈಡೇ ನಾವು ಎಲ್ಲೂ ಹೋಗೇ ಇಲ್ಲ. ಎವ್ರಿ ಫ್ರೈಡೇ ಹೊರ್ಗಡೆ ಹೋಗಿ ನಮ್ಮ ಮೈಂಡ್ ಹೆಂಗಾಗ್ಬಿಟ್ಟಿದೆ ಇವಾಗ ಅಂದರೆ ಹೊರ್ಗಡೆ ಹೋಗ್ಬೇಕಿತ್ತು ನಾವು ಅಂತ. ಬಟ್ ಆದರೆ ನನ್ನ ರೂಮ್ಮೇಟ್ಗೆ ಅವಳಿಗೆ ಡ್ಯೂಟಿ, ಸೊ ಹಂಗಾಗಿ ಹೊರ್ಗಡೆ ಹೋಗಿಲ್ಲ. ಅವಳು ನಾನು ಎಲ್ಲೂ ಬಿಟ್ಬಿಟ್ಟು ಹೋಗಲ್ಲ, ನಾನು ಅವಳು ಬಿಟ್ಬಿಟ್ಟು ಹೋಗಲ್ಲ. ಅವಳು ಆ್ಯಕ್ಚುಲಿ ತಮಿಳ್ನಾಡು ಆಯಿತಾ. ಅವಳು ಊಟ ಪ್ರತಿಯೊಂದಕ್ಕೂ ನಾನು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ನಮ್ಮ ಕನ್ನಡ ನಿಜವಾಗ್ಲೂ ನಂಗೆ ಹೆಂಗೆ ಅನ್ಸ್ಬಿಟ್ಟು, ನಮ್ಮ ಕರ್ನಾಟಕದಲ್ಲೇ ಏನು ಊಟ ಇಲ್ವೇನೋ ಅನ್ಸ್ಬಿಡುತ್ತೆ. ಅವಳು ವೆರೈಟಿ ಅವಳು ಊಟಗಳು ಕೇಳಿದಾಗ ಅವರು ಏನಪ್ಪ ಅದು ಬರೀ ರಾಗಿ ಮುದ್ದೆ, ರೊಟ್ಟಿಗಳು ಈ ಥರ ನಮ್ಮ ಕಡೆ ಸ್ಪೆಷಲು. ಬಟ್ ಅವ್ರ ಕಡೆ ಅದೇನೇನು ಇದ್ದಾವೆ ಗುರು, ಕೊತ್ತು ಪರೋಟ, ಕರಿ ಪರೋಟ, ಅಯ್ಯಯ್ಯೋ ನೆನೆಸ್ಕೊಂಡ್ರೆ ಇವಾಗಲೂ ಬಾಯಿನೂ ಸಿಕ್ಕಾಪಟ್ಟೆ. ತಮಿಳ್ನಾಡು ಫುಡ್ಡು ನಂಗೆ ಗೊತ್ತೇ ಇರಲಿಲ್ಲ ಇಷ್ಟರ ಮಟ್ಟಕ್ಕೂ ಫುಡ್ ಇದ್ದಾವೆ ಅಂತ. ಬಟ್ ಇಲ್ಲಿ ಬಂದಮೇಲೆ ನಂಗೆ ಸಿಕ್ಕಾಪಟ್ಟೆ ತಮಿಳ್ ಫುಡ್ಗಳಲ್ಲಿ ಒಂಥರ ಅಟ್ರ್ಯಾಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ಮತ್ತು ಇನ್ನೊಂದು ಇವಾಗ ಒಂಥರ ಮನಸ್ಸೇ ಸರಿ ಇಲ್ಲ. ನೆಕ್ಸ್ಟು ವಾರ ಕಾಯ್ಬೇಕು ನಾವು. ನೆಕ್ಸ್ಟ್ ವಾರ ಶುಕ್ರವಾರ ಕಾಯಬೇಕು, ಹೋಗ್ಬೇಕು ಹೊರ್ಗಡೆ ಅಂತ ಅಂದರೆ. ಅದಕ್ಕೇ ಮೇ ಬಿ ಬೇಜಾರಾಗ್ತಾ ಇರೋದು. ಸೊ ಇವಾಗ ಟೈಮ್ ಆಯಿತು, ನಾನು ಹೊರ್ಗಡೆ ಹೋಗಿ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟು ಬರ್ತೀನಿ. ಬನ್ನಿ ಹೋಗೋಣ. ನಾನಿವಾಗ ಫಿಶ್ ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಅವಳಿಗೆ ಫಿಶ್ ಫ್ರೈ ಬೇಕಂತೆ ನನ್ನ ರೂಮ್ಮೇಟ್ಗೆ. ಸೊ ಬನ್ನಿ ತೋರಿಸ್ತೀನಿ ಫಿಶ್ ಅಂಗಡಿ ಹೆಂಗಿರುತ್ತೆ ಸೌದಿಲಿ ಅಂತ. ನೋ ಫಿಶಾ? ಅಯ್ಯೋಯ್ಯೋ ವೈ? ಇವಾಗ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬರೀ 1 ಮಿನಿಟು ಇಲ್ಲ ನನ್ನ ರೂಮಿಂದ ಇಲ್ಲಿಗೆ. ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಇದ್ದು ಇಲ್ಲಿ ಶಾಖ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇಲ್ಲಿ ಆಯಿತಾ. ಫುಲ್ ಅದು ಒಂಥರ ಮೊಕ್ಕೆ ಹೊಡೆದಂಗೆ ಅನ್ಸ್ಬಿಡುತ್ತೆ. ಬ್ರದರ್ ಪ್ರಿಪೇರ್ ಮಾಡ್ತಾವ್ರೆ ಸ್ಯಾಂಡ್ವಿಚ್ ಅಂತ. ಏನ ಫಲಾಫಿಲ್
ನಮ್ಮದು ಇದು. ನಾನು ತಿನ್ಕೊಂಡು ಇವಾಗ ಅವಳಿಗೂ ತಗೊಂಡು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಎಲ್ಲೋ ಒಂದು ಕಡೆ ಬಂದಿರ್ತೀವಿ, ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ನಮ್ಗೆ ಯಾರೂ ಇರಲ್ಲ ಇಲ್ಲಿ, ಆಯಿತಾ. ಅವು ಫ್ರೆಂಡ್ಸ್ ಅನ್ನೋದೇ ನಮಗೆ ಇಲ್ಲೆಲ್ಲ ಆಗಿರ್ತಾರೆ. ಸೊ ಅವ್ರುಗಳೇನೆ ಇಲ್ಲಿ ಅಪ್ಪ ಅಮ್ಮ ಫ್ರೆಂಡ್ಸು ಎಲ್ಲರೂ ಪ್ರತಿಯೊಬ್ಬರು ಫ್ರೆಂಡ್ಸೇನೆ ಇಲ್ಲಿ. ನನ್ನ ರೂಮ್ಮೇಟ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಇಲ್ಲಿ ಎಲ್ಲ ಹುಡುಗಿರೂ ಜಗಳ ಮಾಡಿಕೊಂಡು ಅದು ಇದು ಪ್ರತಿಯೊಂದು ಏನೇನೋ ಮಾಡಿದ್ದಾರೆ. ಬಟ್ ಆದರೆ ಅವಳು ನನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ನಾನೇನಾದರೂ ಡ್ಯೂಟಿಲಿದ್ದರೆ ನಾನು ಸ್ವಲ್ಪ ಫುಡ್ಡಿ ಅಂತ ಅವಳಿಗೆ ಗೊತ್ತು. ಹಂಗಾಗಿ ನನಗೆ ಏನು ಇಷ್ಟ, ನನಗೆ ಯಾವ ಥರ ಸ್ಪೈಸಸ್ ಬೇಕು ಅದೇ ಥರ ಅವಳು ಅವಳು ಟ್ರೈ ಬೆಸ್ಟ್. ಅವಳು ಮುಂಚೆ ಎಲ್ಲ ಅಡುಗೆ ಮಾಡಿಲ್ಲ, ಅನ್ಮ್ಯಾರಿಡ್ ಅವಳು. ಸೊ ಇವಾಗ ನನಗೆ ಯಾವ ಥರ ಬೇಕು ಫೋನ್ ಮಾಡಿ ಕೇಳ್ತಾಳೆ, ಸಿಸ್ಟರ್ ನಿಮ್ಗೆ ಏನು ಬೇಕು ಅದು ಇದು ಅಂತ. ಸೊ ಆ ಥರ. ಬಟ್ ಅವಳದು ಇನ್ನು 6 months ಇದೆ. ಅವಳು ಹೊಟ್ಟೋಗ್ಬಿಟ್ರೆ ಮಾತ್ರ ನಿಜ ನನಗೆ ಹಾಸ್ಪಿಟ್ಲು ಬಂತು. ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಅದು ಶೆಕೆ ಮತ್ತು ಏನು ಕೂಲ್ ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ. ಫ್ರೈಡೇ ಇವತ್ತು ಫುಲ್ ಖಾಲಿ ಹಾಸ್ಪಿಟಲ್. ಅಂದರೆ ಒ ಪಿ ಡಿಗಳು ಯಾವುದೂ ಇಲ್ವಲ್ಲ, ಸೊ ಹಂಗಾಗಿ ಖಾಲಿ. ಬನ್ನಿ ಏನು ಮಾಡ್ತಾಳೆ ನೋಡೋಣ. ಪವಿ அது பக்கோடா நல்லா இருக்கா பவி? குளிச்சேன். நான் யூடியூப் வீடியோ பண்ணுறேன். ಇವಾಗ ಕೊಟ್ಟು ರೂಮ್ಗೆ ಹೋಗ್ತಾ ಇದ್ದೀನಿ ನೋಡಿ. ಅದೇ ನಮ್ಮ ಹಾಸ್ಪಿಟ್ಲು. ಅದು ಹಾಸ್ಪಿಟಲ್ಲು, ಇದು ಫಾರ್ಮಸಿ. ಇವಾಗ ರೂಮಿಗೆ ಬಂದೆ ಗೈಸ್. ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ನಾನು ಸ್ವಲ್ಪ ಥಿಂಗ್ಸ್ ತಗೊಬರೋದೆಲ್ಲ ಇತ್ತು, ಅದು ಥಿಂಗ್ಸ್ ಎಲ್ಲ ತೊಗೊಂಡು ಇವಾಗ ರೂಮಿಗೆ ಬಂದೆ. ಆವಾಗಲೇ ಹೇಳಿದ್ನಲ್ಲ, ಆ ಥರ ನಮಗೆ ಯಾರೂ ಇಲ್ಲ ಅಂದಾಗ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ನಾವು ಪ್ರೀತಿ ತೋರಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನು ಹಂಗೇನೆ ಆಯಿತಾ. ನಾನು ಇಷ್ಟಪಡೋರ್ಗಿಂತ ನನ್ನನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ನಾನು ಪ್ರಾಣನೇ ಕೊಟ್ಬಿಡ್ತೀನಿ. ಆ ಥರ ನಾನು ಒಂದು ಸಲ ಒಬ್ರಿಗೆ ನಾನು ಅಟ್ಯಾಚ್ ಆದರೆ ಅವ್ರು ನನಗೇನಾದರೂ ನಿಜವಾಗ್ಲೂ ನನ್ನ ಮನ್ಸಿಗೆ ಟಚ್ ಮಾಡೋ ಥರ ಯಾರಾದರೂ ಇಷ್ಟ ಆಗಿಬಿಟ್ರೆ ಅದು ಯಾರೇ ಆಗಿರಲಿ ಗುರು, ನನಗೆ ಒಂದು ಸಲ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ, ಆ ಥರ ನಾನು. ಸೊ ಇರೋಷ್ಟು ದಿನ ಇವಾಗ ಅವಳು ನಾನು ಇರೋಷ್ಟು ದಿನ ಚೆನ್ನಾಗಿರ್ತೀವಿ. ಅದಾದ್ಮೇಲೆ ನಾನು ಇವಾಗಿಂದನೇ ಹೇಳ್ತೀನಿ, ನೀನು ಓದಾದ್ಮೇಲಿಂದ ನಾನು ಹೆಂಗಿರ್ತೀನೋ ಗೊತ್ತಿಲ್ಲ ಇಲ್ಲಿ. ನನಗೇನೇ ಆದ್ರೂ ನನ್ನ ಖುಷಿ ದುಃಖ ಪ್ರತಿಯೊಂದೂ ಅವಳು ತಮಿಳ್ನಾಡು, ಅವಳು ಕನ್ನಡ ಬರೋದೇ ಇಲ್ಲ. ಬಟ್ ಒಂದು ಇಂಗ್ಲೀಷಲ್ಲೇ ಹೇಳ್ಬೋದು, ಇಲ್ಲಾಂದರೆ ಇವಾಗ ನಾನು ತಮಿಳ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ತಮಿಳಲ್ಲೇ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ನನ್ನ ಮನಸ್ಸು ಕಷ್ಟ ಆಗ್ತಿದೆ ಹಂಗೆ ಹಿಂಗೆ ಅವಳು ಅರ್ಥ ಮಾಡ್ಕೋತಾಳೆ. ಪ್ರತಿಯೊಂದೂ ಅವ್ರೂ ಒಂದು ಇಬ್ಬರು ಸೋಲ್ ಕನೆಕ್ಟ್ ಆಗೋದು ಹೆಂಗೆ ಅಂದರೆ, ಬೆಳೆದು ಬಂದಿರೋ ದಾರಿ ಯಾರು ಬಡಸ್ತನನ ನೋಡಿ ಬೆಳೆದು ಬಂದಿರ್ತಾರೆ ಅವ್ರಿಗೆ ಮಾತ್ರ ಅದು ಅರ್ಥ ಆಗೋದು. ಅವಳು ಪೂರ್ ಫ್ಯಾಮಿಲಿಯಿಂದನೇ ಬಂದವಳು, ಕಷ್ಟಪಟ್ಟು ಅವಳು ಹೇಳ್ಕೊತಿದ್ಲು ಫಸ್ಟು. ನಾನು ಕಷ್ಟಪಟ್ಟು ನಾನು ಯಾವ ಥರ ಕಷ್ಟಪಟ್ಟಿದ್ದೀನಿ ಇಲ್ಲಿಗೆ ಬರೋಕ್ಕೆ, ಏನೇನೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮನಿಗೆ ನಾನು ಹಿರಿ ಮಗಳಾಗಿ ನನ್ನ ಸಿಸ್ಟರನ್ನು ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ಲು. ಅವ್ರ ತಮ್ಮನ ಓದಿಸ್ಬೇಕು, ಅವ್ರ ಅಕ್ಕನ ಓದಿಸ್ಬೇಕು ಅಂತ. ಈವನ್ ನಾನು ಕೂಡ ಒಂದು ಫ್ಯಾಮಿಲಿನ ಬಿಟ್ಟು ನನ್ನ ಬಗ್ಗೆ ಗೊತ್ತಿರೋರಿಗೆ ಅಷ್ಟೇ ಗೊತ್ತಿರುತ್ತೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ ಅಂತ. ಸಿಕ್ಕಾಪಟ್ಟೆ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಒಂದೊಂದು ಊಟಕ್ಕೂ. ಭಗವಂತ ಒಟ್ಟಲ್ಲಿ ನನ್ನನ್ನು ಚೆನ್ನಾಗಿಟ್ಟವನೇ ಗುರು, ಆಯಿತಾ. ನಾನು ಏನೇ ಒಂದು ಮಾಡಬೇಕು ಅಂದ್ರೂ ಅದನ್ನು ಮಾಡ್ತೀನಿ. ಒಂದು ಇಷ್ಟಪಟ್ಟು ತಗೊಂಡು ಇವತ್ತು ನಾನು ತಿನ್ನಂಗಿದ್ದೀನಿ ಅಂತ ಅಂದರೆ ಅದು ಎಲ್ಲ ಭಗವಂತನ ಭಿಕ್ಷೆನೇ.
ನಾನು ಅನ್ಕೊಂಡಂಗೆ ನನ್ನ ಜೀವನ ನಡೆಸ್ತಿದ್ದೀನಿ. ನಾಳೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಇದು ಪ್ರೆಸೆಂಟ್ ನಾವು ಏನಿದ್ದೀವೋ ಇದನ್ನ ನಾವು ಖುಷಿ ಪಡ್ಕೊಂಡು ತೃಪ್ತಿಯಾಗಿ ನನ್ನ ಲೈಫ್ ನನಗೆ ತೃಪ್ತಿದೆ ಅನ್ನೋದು ಅಷ್ಟೇ ನನಗೆ. ನನ್ನ ಗಂಡ, ನನ್ನ ಮಗು, ನಮ್ಮ ಅಮ್ಮನ, ನನ್ನ ಫ್ಯಾಮಿಲಿನ ಎಲ್ಲರನ್ನೂ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋದೊಂದು ಫೀಲು ಅಷ್ಟೇ. ಯಾವಾಗ ಎಲ್ಲರೂ ಕೇಳ್ತಾರೆ ಯಾವಾಗ ಬರ್ತೀಯಾ ಅಂತ. ಇನ್ನೂ ನನ್ನ 1 ಇಯರ್ ಮೇಲಿದೆ ಆಯಿತಾ ನನಗೆ ಬರೋಕ್ಕೆ. ಸೊ ಅದಕ್ಕೊಂಚೂರು ಬೇಜಾರು. ನಾನು ಇಷ್ಟಪಡೋರು ಯಾವತ್ತೂ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಒಂದು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಗೈಸ್, ಬಾಯ್, ಲವ್ ಯು ಗೈಸ್.